ಈ ಕಥೆಗಳು ಕೇಳಿದ್ರು ಯಾರಿಗೂ ಏನು ಮನಸ್ಸು ಕರಗಲ್ಲ ಬಿಡಿ. ಯಾಕೆಂದರೆ ಎಲ್ಲರೂ ತುಂಬ ಪ್ರಾಕ್ಟಿಕಲ್ ಆಗಿಬಿಟ್ಟಿದ್ದಾರೆ. ಯಾರ ನೋವು, ಯಾರ ಸಂಕಟ, ಯಾರಿಗೂ ಏನೂ ಅರ್ಥ ಆಗದೇ ಇರುವಂಥ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಯಾರ ಮನೆಯಲ್ಲೂ ನಡೆಯಲ್ವ ಆ್ಯಕ್ಸಿಡೆಂಟ್ಸ್? ಎಲ್ಲರ ಮನೆಯಲ್ಲೂ ನಡೆಯುತ್ತೆ. ನಮ್ಮ ಮನೆಯಲ್ಲೂ ಕೂಡ ನಡೆದಿದೆ. ಆ್ಯಕ್ಸಿಡೆಂಟ್ಸ್ ನಡೆಯುತ್ತೆ, ಆದರೆ ಮಿಡಿಯುವ ಒಂದು ಹೃದಯ ಬೇಕು. ಅದು ಸರ್ಕಾರಗಳಿಗೆ. ಪರ್ಸ್ನಲ್ಲಾಗಿ ಯಾರ ಮನೆಯಲ್ಲಾದರೂ ಆ್ಯಕ್ಸಿಡೆಂಟ್ ನಡೆದಾಗ ಒಂದು ಅನುಕಂಪದ ಆಧಾರದ ಮೇಲೆ ಭಾಳಷ್ಟು ಜನ ನಡ್ಕೊಳ್ತಾರೆ. ಆ್ಯಕ್ಸಿಡೆಂಟ್ ಆದ ತಕ್ಷಣ ಆ್ಯಕ್ಸಿಡೆಂಟ್ ಮಾಡಿದವ್ರೆ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ತಾರೆ, ಚಿಕಿತ್ಸಾ ವೆಚ್ಚ ಭರಿಸ್ತಾರೆ. ಇಂಥವೆಲ್ಲ ನಡೆಯುತ್ತೆ ಮಾನವೀಯ ನೆಲೆಗಟ್ಟಿನಲ್ಲಿ. ಆದರೆ ಸರ್ಕಾರಗಳು ಯೋಚನೆ ಮಾಡುವಾಗ ಹಿಂದಿನ ಪಕ್ಷದವ್ರು ಏನು ಮಾಡಿದ್ರು, ಅವರೆಷ್ಟು ಕೊಟ್ಟರು ಅನ್ನೋದನ್ನು ಇಟ್ಕೊಂಡು ಮಾತಾಡ್ತಾರೆ. ಅಂದರೆ ಮನುಷ್ಯತ್ವ ಕಳೆದೋಗಿದೆ ಅಷ್ಟೇ. PUC ಓದ್ತಾ ಇದ್ದ 17 ವರ್ಷದ ಈಶ್ವರ್ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ. ಹಾಸನದ ಡನಾಯಕನಹಳ್ಳಿ ಈಗ ಒಂದು ರೀತಿ ಸ್ಮಶಾನ ಆಗಿ ಹೋಗಿದೆ. ಸ್ಮಶಾನ ಮೌನ ಆವರಿಸಿದೆ ಆ ಗ್ರಾಮದಲ್ಲಿ. ಮೃತ ಈಶ್ವರ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಈಶ್ವರ್ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ವ್ಯವಸಾಯ ಮಾಡಿ ಜೀವನ ಮಾಡ್ತಾಯಿದ್ರು. ವ್ಯವಸಾಯ ಮಾಡಿ ಮಗನನ್ನು ಸಾಕ್ತಾಯಿದ್ರು ತಂದೆ. ಈಗ ಒಬ್ಬೇ ಮಗನನ್ನು ಕಳ್ಕೊಂಡಿರುವಂಥ ಆ ತಂದೆಯ ಗೋಳಾಟ ನೋಡೋಕ್ಕಾಗ್ತಾ ಇಲ್ಲ. ಮಕ್ಕಳು ಹೆಂಗಾಗ್ಬಾರ್ದಾಗಿತ್ತು, ಹಿಂಗಾಗಿದೆ. ಬಟ್ ಏನು ಅಂದ್ರೆ ಆ ಡ್ರೈವರ್ಗಳಿದಾರಲ್ಲ, ಅವಕ್ಕೆ ಎಣ್ಣೆ ಹೊಡೆದು ಗಾಡಿ ಓಡಿಸಿದಾನ, ಹೆಂಗ್ ಹೊಡೆದಿದಾನ ಗೊತ್ತಿಲ್ಲ. ಅವ್ನು ಬರೋ ರೋಡೇ ಬಿಟ್ಬಿಟ್ಟು ನೆಕ್ಸ್ಟ್ ರೋಡಲ್ಲಿ ಹೊಡೆದಿದ್ದಾನೆ ಅಂತ ಅಂದಾಗ, ಈಗ ಮಗುಗೆ ತಂದೆ ತಾಯಿ ಇಬ್ಬರೇ ಬಡವ್ರು, ಅವರು ತುಂಬಾ ಬಡವ್ರು. ಅವ್ರಿಗೆ ಏನಾರ ಸಹಾಯ ಆಗ್ಲೇಬೇಕು ಇದಕ್ಕೆ. ತುಂಬಾ ಒಳ್ಳೆ ಹುಡುಗ ಸರ್, ರ್ಯಾಂಕ್ ಸ್ಟೂಡೆಂಟ್. ಅವನು SSLC ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ. ತುಂಬಾ ಒಳ್ಳೆ, ಅದು ಕೂಲಿ ಮಾಡಿ ಓದೋಂತ ಮಕ್ಕಳು, ಅವರು ಓದಿಸಿರೋಂತ ಮಕ್ಕಳು. ಮಾಡೋ ತಪ್ಪಲ್ವಾ ಸರ್? ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಒಬ್ಬರ ಹತ್ರ ಸಹಿ ತಗೊಂಡಿಲ್ಲ ಅವರು. ಯಾಕೆ ತಗೊಂಡಿಲ್ಲ? ತಂದೆ ತಾಯಿ ಸಹಿ ತಗೊಳ್ಬೇಕು. ಹೆಂಗ್ ಪೋಸ್ಟ್ ಮಾರ್ಟಮ್ ಮಾಡಿದ್ರು? ಪೊಲೀಸರಾಗ್ಲಿ ಅಧಿಕಾರಿ ಯಾರೇ ಆಗ್ಲಿ ಸರ್, ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ತಂದೆ ತಾಯಿ ಪರ್ಮಿಷನ್ ಇದೆ. ಹೆಂಗ್ ಪೋಸ್ಟ್ ಮಾರ್ಟಮ್ ಮಾಡಿದ್ರು? ಅದೊಂದಾಯ್ತು. ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ಎಲ್ಲ ಆದ್ಮೇಲೆ ನಮ್ಗೆ ಇವ್ರ ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ಸೈನ್ ಮಾಡ್ಸೋ, ಅವ್ರಿಗೆ ಗೊತ್ತಿಲ್ಲ, ಮಣ್ಣಂಗೆ ಗೊತ್ತಿಲ್ಲ, ಸೈನ್ ಹಾಕ್ಬಿಟ್ಟಿದ್ದಾರೆ. ಮಕ್ಕಳು ಹೆಂಗಾಗ್ಬಾರ್ದಾಗಿತ್ತು, ಹಿಂಗಾಗಿದೆ. ಬಟ್ ಏನು ಅಂದ್ರೆ ಆ ಡ್ರೈವರ್ಗಳಿದಾರಲ್ಲ, ಅವಕ್ಕೆ ಎಣ್ಣೆ ಹೊಡೆದು ಗಾಡಿ ಓಡಿಸಿದಾನ. ಒಬ್ಬನೇ ಮಗ, 94% ಅಂತೆ SSLCಯಲ್ಲಿ, ರ್ಯಾಂಕ್ ಸ್ಟೂಡೆಂಟು. ಅಪ್ಪ ಅಮ್ಮ ಕೂಲಿ ಮಾಡ್ತಾರೆ. ಅವನಿಗೇನಾದರೂ ಪರಿಹಾರ ಕೊಡಬೇಕು ಅವ್ರ ಕುಟುಂಬಕ್ಕೆ ಅಂತ ಅಲ್ಲಿ ಗ್ರಾಮಸ್ಥರು ಹೇಳ್ತಿದ್ದಾರೆ. ಪರಿಹಾರ ಕೊಟ್ಟ ತಕ್ಷಣ ಸತ್ತವರು ಎದ್ದು ಬಂದುಬಿಡ್ತಾರಾ ಮೇಡಮ್? ನಮ್ಮ ಮುಖ್ಯಮಂತ್ರಿಗಳು ಕೇಳಿರೋ ಪ್ರಶ್ನೆ. ಬಂದುಬಿಡ್ತಾರಾ? BJP ಅವ್ರು ಕೊಟ್ಟಿದ್ರಾ? ಜಾಸ್ತಿ ಕೊಟ್ಟಿದ್ರಾ BJP ಅವರು? ಅವ್ರು ಹೇಳೋಕ್ಕೆ ನಾವು ಹೇಳಿದ್ವಾ ಆಕ್ಸಿಡೆಂಟ್ ಮಾಡುವಂಥ? ಈ ರೋಡ್ ಆಕ್ಸಿಡೆಂಟ್ಗಳಿಗೆಲ್ಲರಿಗೂ ಹಿಂಗೆ ದುಡ್ಡು ಕೊಡೋಕ್ಕಾಗತ್ತಾ? ಹೌದು, ಕೊಡೋಕ್ಕಾಗಲ್ಲ. ಕೇರಳದ ಗ್ರಾಮಸ್ಥರೊಬ್ಬರನ್ನು ನಮ್ಮ ಕರ್ನಾಟಕದ ಆನೆ ತುಳಿದಿದ್ದಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ನಾವು ಕೇರಳದವರಿಗೆ. ಕೇರಳದಲ್ಲಿ ಆನೆ ಕಾಲು ತುಳಿತಕ್ಕೆ ಒಳಗಾದಂಥ ವ್ಯಕ್ತಿಗೆ 25 ಲಕ್ಷ ರೂಪಾಯಿ ಪರಿಹಾರ. ನಮ್ಮ ಮನೆ ಮಕ್ಕಳು ಬದುಕಿ ಬಾಳಬೇಕಾದವರು, ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ. 25 ಲಕ್ಷ ರೂಪಾಯಿ ಕೊಟ್ಟ ಮಾತ್ರಕ್ಕೆ ಕೇರಳದ ವ್ಯಕ್ತಿ ಬದುಕಿ ಬರ್ತಾರಾ? 5 ಲಕ್ಷ ರೂಪಾಯಿ ಕೊಟ್ಟು ಬದುಕಿ ಬರ್ತಾರಾ ಅಂತ ನಮ್ಮ ಸರ್ಕಾರ ಕೇಳ್ತಾ ಇದೆ. ಇದು ನೋಡಿ ತಾರತಮ್ಯ ಹೆಂಗಿದೆ.
ಅದೇನೋ ಅಂತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ. ಯಾರೇ ಆಗಲಿ, ಕೇರಳದವರಾಗಲಿ, ಕರ್ನಾಟಕದವರಲ್ಲಿ ಯಾರೇ ಆಗಲಿ, ಮಕ್ಕಳು ಮಕ್ಕಳೇ, ಸಾವು ಸಾವೇ, ನೋವು ನೋವೇ. ಆದರೆ ಸರ್ಕಾರಗಳು ಮಾನವೀಯತೆಯಿಂದ ಕೂಡಿರಬೇಕು, ತಾಯಿಯ ಮನಸ್ಸಿನಿಂದ ಕೂಡಿರಬೇಕು. ನೀವು ಕೊಡ್ತಿರೋ ಬಿಡ್ತಿರೋ, ಆದರೆ ನಿಮ್ಮ ಬಾಯಿಂದ ಬರುವಂಥ ಪದಗಳು ಇಂತಹ ಸಂದರ್ಭದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್. ನಿಮ್ಮ ನುಡಿಗಳು ಸಾಂತ್ವನದ ನುಡಿಗಳಾಗಿರಬೇಕು. ನಿಮ್ಮ ಮಾತುಗಳು ಸಮಾಧಾನದ ಮಾತುಗಳಾಗಿರಬೇಕು. ನಿಮ್ಮ ಮಾತುಗಳು ಸಾವಿನಲ್ಲಿ ರಾಜಕೀಯ ಮಾಡೋ ಮಾತುಗಳಾಗಬಾರ್ದು.